ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 73. ಮೊದಲಿಗೆ ಡೇ 72 ತೋರಿಸಿದ್ರು. ಅದೇ ಟಾಸ್ಕ್ ನಡೀತಾ ಇರ್ತಲ್ಲ, ಕೋಲು ಹಿಡ್ಕೊಂಡಿರೋದು, ಚೆಂಡನ್ನ ಪ್ರೆಸ್ ಮಾಡಿ ಕೋಲ್ ಜೊತೆಯಲ್ಲಿ ಹಿಡ್ಕೊಂಡಿರೋದು, ಆ ಟಾಸ್ಕ್ ನಡೀತು. ಅದರಲ್ಲಿ ಮೊನ್ನೆನೇ ಅವಿನಾಶ್ ಅವರು ಕೆಳಗೆ ಬಿಟ್ಬಿಟ್ರು. ನೆಕ್ಸ್ಟು ಈ ಕಡೆ ವಿನಯ್, ತುಕಾಲಿ ಸಂತೋಷು, ವರ್ತೂರ್ ಮತ್ತು ಇವರು ಕಾರ್ತಿಕ್ ಅವರಿದ್ದರು. ಆ ಸೈಡು ನಮ್ರತಾ, ಸಿರಿ, ಪ್ರತಾಪು, ಆಮೇಲೆ ಅವಿನಾಶ್ ಬಿಟ್ಟರು, ಅಷ್ಟೇ 3 ಜನ ಇದ್ದರು. ಆಮೇಲೆ ಹೋಗ್ತಾ ಹೋಗ್ತಾ ಈ ಕಡೆ ಕಾರ್ತಿಕ್ ಒಬ್ಬರು ಬಿಟ್ಟುಬಿಟ್ರು. ಆಮೇಲೆ ವರ್ತೂರ್ ಸಂತೋಷ್ ಅವರು ಬಿಟ್ಟರು. ಆ ಕಡೆ ಸಿರಿ ಅವರು ಬಿಟ್ಟರು. ಆಮೇಲೆ ಪ್ರತಾಪ್ ಅವರು ಬಿಟ್ಟರು. ಆ ಕಡೆ ನಮ್ರತಾ, ಈ ಕಡೆ ತುಕಾಲಿ ಸಂತೋಷು ಮತ್ತು ವಿನಯ್ ಇದ್ದರು. ಇವರು ಮಾತಾಡ್ಕೊಂಡೇ ಇದ್ಕೊಂಡು ಇವರು ತುಕಾಲಿ ಸಂತೋಷ್ ಅವರು ಬಿಟ್ಬಿಟ್ರು. ಅದಾಯಿತು. ನೆಕ್ಸ್ಟ್ ಈ ಕಡೆ ಇರೋದು ವಿನಯ್, ಆ ಕಡೆ ಇರೋದು ನಮ್ರತಾ. ಅವಾಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಹೋಗ್ಬಿಟ್ಟು ಕಂಟೆಸ್ಟೆಂಟ್ ಡಿಸ್ಟರ್ಬ್ ಮಾಡ್ಬೋದು ಅಂತ. ಸರಿ ಅಂದ್ಬಿಟ್ಟು ತನಿಷಾ ಅವರು ಈ ಕಡೆ ನಮ್ರತಾ ಅವರಿಗೆ, ಸಂಗೀತ ಅವರು ವಿನಯ್ ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದರು. ಮಾತಾಡ್ತಾರೆ ಅವರು ಸಂಗೀತ ಅವರು. ವಿನಯ್ ಕೇರೇ ಮಾಡ್ತಾ ಇಲ್ಲ, ಏನೇನು ಮನಸ್ಸಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಏನು ಹೇಳಿದ್ರೆ ಅವ್ರು ಕೇರ್ ಮಾಡ್ಕೊಳ್ಳದೆ ಹಾಡು ಆಡ್ಕೊಂಡು ವಿಸಿಲ್ ಹೊಡ್ಕೊಂಡಿರ್ತಾರೆ. ಸರಿ, ನಿಮ್ಮ ಹತ್ರ ಮಾತಾಡೋದು ವೇಸ್ಟ್ ಅಂತ ಆ ಕಡೆ ಅಂದರೆ, ಬನ್ನಿ ಸಂಗೀತ ಅವರೇ ಮಾತಾಡಿ ಅಂತ ಅವ್ರಿಗೆ ಏನು ಮಾಡ್ತಾಯಿದ್ರು, ರೇಗಿಸ್ತಾ ಇದ್ದರು. ಫೈನಲಿ ಆ ಕಡೆ ನಮ್ರತ ಅವ್ರು ಬಿಟ್ಬಿಟ್ರು. ಈ ಕಡೆ ವಿನಯ್ ಅವರು ಇಟ್ಕೊಂಡಿದ್ರು, ವಿನ್ ಆದರು. ಇದು ವಿನ್ ಆದಮೇಲೆ ಏನಾಯಿತು ಅಂದರೆ, ಅಮೌಂಟ್ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ. ಇವರಿಗೆ ಬಂದು 2000 ಪಾಯಿಂಟ್ಸು ಪ್ಲಸ್ ಸಿರಿ ಅವರು ಬಿಟ್ಟರಲ್ಲ, ಆ ಪಾಯಿಂಟ್ಸ್ ಇವ್ರಿಗೆ ಸೇರಿ 2400 ಪಾಯಿಂಟ್ಸ್ ಏನೋ ಬಂತು. ಆ ಪಾಯಿಂಟ್ಸಲ್ಲಿ ಅವರು ಕಾರ್ತಿಕ್ ಅವರಿಗೆ ಮೊದಲೇ ಡೀಲ್ ಮಾಡೋ ಥರ ಫಸ್ಟೇ ಮಾಡಿ, ಸ್ವಲ್ಪ ಮೊದಲು ಆಗಿತ್ತಲ್ಲ, ಅದರಲ್ಲಿ ಒಂದು 500 200 ಏನೋ ಕೊಟ್ಟರು. ಆಮೇಲೆ ಇವರಿಗೆ ಕಾರ್ತಿಕ್ಕು, ತುಕಾಲಿ ಅವರು ಕೊಟ್ಟರು, ಸಂತೋಷ್ ಅವ್ರಿಗೆ, ವಿನಯ್ ಅವ್ರಿಗೂ ಕೊಟ್ಟರು. ವಿನಯ್ ಅವ್ರು ಚೆನ್ನಾಗಿ ಆಡಿದ್ರೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ಬೇಕನ್ಸುತ್ತೆ. ಆ ಸೈಡ್ ಏನಾಯಿತು, ಸಂಗೀತ ಅವರು ತನಿಷಾ ಅವ್ರಿಗೆ ಮಾಡಿದ್ದು ಬೇರೆ, ಅವರು ವಿನಯ್ ಸಂಗೀತ ಅವ್ರು ಏನು ಮಾಡ್ಬಿಟ್ರು ಅಂದರೆ, ಸೋತ್ರೆ ನೆಕ್ಸ್ಟ್ ಇದರಿಂದ ಅವರು ಕಂಟೆಸ್ಟೆಂಟ್ ದುಡ್ಡು ಇಸ್ಕೊಳ್ಳೋ ಥರ, ಇಲ್ಲಾಂದರೆ ಇವ್ರು ದುಡ್ಡು ಕೊಡೋ ಥರ. ಅದರಲ್ಲಿ ಆಫ್ ಶೇರ್ ಅವ್ರು ಇಟ್ಕೊಳ್ತಾರಂತೆ ಸಂಗೀತ ಅವರು ಮಿಕ್ಕಿದೆಲ್ಲ ಅವ್ರು ಕೊಡ್ತಾರಂತೆ. ಈ ಥರ ನಡೀತಾ ಇತ್ತು. ಸರಿ ಅಂತ ಈ ಟಾಸ್ಕ್ ಮುಗೀತು. ನೆಕ್ಸ್ಟು ಡೇ 73 ಶುರು ಆಗುತ್ತೆ. ಡೇ 73ಅಲ್ಲಿ ಅವಾಗ ಅವರೆಲ್ಲ ಮಾತಾಡ್ತಾ ಇರ್ತಾರೆ ಬೆಡ್ರೂಮಲ್ಲಿ. ಯಾರು ವಿನಯ್, ನಮ್ರತಾ ಅವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಎಷ್ಟು ಬಂತು, ಏನು ಬಂತು, ಯಾವುದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ವರ್ತೂರು, ತುಕಾಲಿ ಮಾತಾಡ್ತಾ ಇರ್ತಾರೆ. ಬರೀ ಕಾರ್ತಿಕ್, ತನಿಷಾ ಗೊತ್ತು ಏನು ನಡೀತದೆ, ಇಷ್ಟೆಷ್ಟು ಯಾರಿಗಾಗಿ. ಆಮೇಲೆ ಬಿಗ್ ಬಾಸು ಇನ್ನೊಂದು ಟಾಸ್ಕ್ ಅನೌನ್ಸ್ ಮಾಡ್ತಾರೆ. ಆ ಟಾಸ್ಕ್ ಏನಂದರೆ, ಕೊಳೆ ಒಳ್ಳೆಯದಲ್ಲ ಅಂತ. ಏನಂದರೆ, ವೈಟ್ ಬಟ್ಟೆಗಳು 2 ಕಡೆಯೂ ಕೊಟ್ಟಿರ್ತಾರೆ. ಆ ಬಟ್ಟೆಗಳಿಗೆ ಸೋಪ್ ಹಾಕಿ ಚೆನ್ನಾಗಿ ಒಗಿಬೇಕು, ಡಿಟರ್ಜೆಂಟ್ ಹಾಕಿ ಚೆನ್ನಾಗಿ ಒಗಿಬೇಕು. ಆಪೋಸಿಟ್ ತಂಡದವ್ರು ಬಂದ್ಬಿಟ್ಟು ಅದ್ರ ಮೇಲೆ ಗಲೀಜು ಮಾಡಬೇಕು, ದಟ್ ಮೀನ್ಸ್ ಕಲರ್ ಇಡಿಸ್ಬೇಕು. ಇದನ್ನು ಇವ್ರು ಸೇವ್ ಮಾಡ್ಕೋಬೇಕು. 4 ಜನ ಆಡ್ಬೋದು. ಇಬ್ಬರು ಬಟ್ಟೆ ಒಗೆದು ಒಣಗಾಕೋದು, ಇನ್ನಿಬ್ಬರು ಸೇವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು. ಈ ಕಡೆ ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಒಗೆದು ಹಾರಾಕೋದು. ಸೇವ್ ಮಾಡೋದೇನೆಂದರೆ ಕಾರ್ತಿಕ್ ಮತ್ತು ವಿನಯ್. ಆ ಸೈಡು ನಮ್ರತಾ ಮತ್ತು ಡ್ರೋನ್ ಪ್ರತಾಪ್ ಅವರು ಒಗಿಬೇಕು. ಸೇವ್ ಮಾಡೋದು ಯಾರಂದರೆ ಮೈಕಲ್ ಮತ್ತು ಅವಿನಾಶ್. ಶುರುವಾಯಿತು, ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಹೋಯಿತು. ಆಮೇಲೆ ಏನಾಯಿತು, ಹೋಗ್ತಾ ಹೋಗ್ತಾ ಅವಿನಾಶ್ಗೂ ವಿನಯ್ಗೂ ಸಖತ್ ಫೈಟ್ಗಳು, ಹಿಗ್ಗಾಮುಗ್ಗಾ ಫೈಟ್ಗಳು, ತಳ್ಳೋದು, ನೂಕೋದು. ಇದ್ರಲ್ಲಿ ನನಗೆ ಗೊತ್ತಿರೋದೇನೆಂದರೆ, ಅವಿನಾಶ್ ಅವರು ಪ್ರಾಪರಾಗಿ ಆಡಿದ್ರು. ವಿನಯ್ ಅವರು ಜಾಸ್ತಿ ತಳ್ಳಿದ್ದು, ಇದು ಮಾಡಿದ್ದು, ಕೆಳಗೆ ಬೀಳಿಸಿದ್ದು, ಇದೆಲ್ಲ ಮಾಡಿ ಬಾರ ಹೋಗು ಅಂದ್ಬಿಟ್ಟು ಅವ್ರಿಗೊಂದು ಸಿಟ್ಟಿತ್ತು ಅವಿನಾಶ್ ಅವ್ರಿಗೆ. ಮಾವುತ ಅಂತ ಬಂದು ಹೇಳಿದ್ಮೇಲೆ ಇವ್ರು ಮಾವುತ ಅಲ್ಲ, ಅದು ಇದು ಕುದುರೆ ಕತ್ತೆ ಅಂದ್ಕೊಂಡು ಇದು ಮಾಡ್ತಾಯಿದ್ರಲ್ಲ, ಅದೆಲ್ಲ ಇತ್ತು. ಆಮೇಲೆ ಇಬ್ಬರಿಗೂ ತುಂಬ ಜಗಳ ಆಯಿತು. ಸೀರಿಯಲ್ ಬಂದು ಇದನ್ನ ಇದು ಮಾಡ್ತೀನಿ ಹೋಗಿ ಆ ಕಡೆ ಎಷ್ಟೋ ಟ್ರೈ ಮಾಡಿದ್ರು, ಆಗ್ತಾನೇ ಇಲ್ಲ. ಒಂದು ಕಡೆ ಮೈಕಲ್ಲು ಮೈಕಲ್ನ ತೆಗೆದು ಕಾರ್ತಿಕ್ ತಳ್ಳಿದ್ದೇನೆ, ಇದು ಮಾಡಿದ್ದೇನೆ, ಅಲ್ಲಿವರೆಗೂ ಮೈಕಲ್ ಏನೂ ಮಾಡಿಲ್ಲ.
ಬರೀ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ, ತಳ್ಳಕ್ಕೆ ಹೋಗಿಲ್ಲ, ಏನು ಮಾಡಿಲ್ಲ. ಈ ಫಸ್ಟ್ ಇದರಲ್ಲಿ ಏನಾಯ್ತಂದರೆ ಇವರು ವಿನ್ ಆಗ್ಬಿಟ್ರು, ಸಂಗೀತ ಟೀಮ್ ಅವ್ರು ವಿನ್ ಆದರು. ಯಾಕಂದರೆ ಅವ್ರದ್ದು ಬಟ್ಟೆಗಳು ಜಾಸ್ತಿ ಕೊಳೆ ಆಗಿಲ್ಲ, ಇವ್ರದ್ದು ಬಟ್ಟೆ ಜಾಸ್ತಿ ಕೊಳೆ ಆಗಿತ್ತು ಅಂದ್ಬಿಟ್ಟು ಅವ್ರು ವಿನ್ ಆದರು. ಆಮೇಲೆ ಸೆಕೆಂಡ್ ರೌಂಡ್, ಇದು ಬಂದು 3 ರೌಂಡಲ್ಲಿ ಆಗುತ್ತೆ. ಸೆಕೆಂಡ್ ರೌಂಡ್ ಶುರು ಆಯಿತು. ಸೆಕೆಂಡ್ ರೌಂಡಲ್ಲಿ ಏನಾಯ್ತು ಅಂದರೆ ಇವರು ಚೆನ್ನಾಗಿ ಆಡಿದ್ರು. ಯಾರು ವಿನಯ್, ಇದು ಯಾರ ಟೀಮ್ ಅದು, ತನಿಷಾ ಟೀಮ್ ಅವ್ರು ಚೆನ್ನಾಗಿ ಆಡಿದ್ರು. ತನಿಷಾ ಟೀಮ್ ಅವ್ರು ಚೆನ್ನಾಗಿ ಆಡಿದ್ರು. ಬಟ್ ಏನಾಯ್ತಂದರೆ ಇದರಲ್ಲಿ ಇವರಿಗೆ ಅವಿನಾಶ್ಗೂ ವಿನಯ್ಗೆ ಆಯ್ತಲ್ಲ, ಅದೇ ಥರ ಈ ಸಲ ಮೈಕಲ್ಗೂ ವಿನಯ್ಗೆ ಆಯಿತು. ಮೈಕಲ್ ವಿನಯ್ ಅದು ಇನ್ನೂ ಹೆವಿಯಾಗೋಯ್ತು. ಮೈಕಲ್ನ ತಳ್ಬಿಟ್ರು ವಿನಯ್ ಕೆಳಗೆ. ತುಂಬ ಅಗ್ರೆಸಿವ್ ಆಗಿ ಆಡೋರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಈ ಕಡೆ ಅಗ್ರೆಸಿವ್ ಆಡಿದ್ರು ಹೌದು, ಬೆರಳು ಅವ್ರದ್ದು ಮುರಿತು, ಡಿಸ್ಲೊಕೇಟ್ ಆಯಿತು, ಯಾವುದು ವಿನಯ್ ಅವ್ರದ್ದು. ಆ ಇದರಲ್ಲಿ ಬಂದ್ಬಿಟ್ಟು ಇವರು ವಿನ್ ಆಗ್ಬಿಟ್ರು, ತನಿಷಾ ಟೀಮ್ ಅವರು, ಬಟ್ಟೆಗಳು ಇದರಿಂದ. ಬಟ್ ಅದರಲ್ಲಿ ನೆಕ್ಸ್ಟ್ ರೌಂಡ್ ಬಂದು ವಿನಯ್ ಕಾರ್ತಿಕ್ ಆಡೋಕ್ಕಾಗಿಲ್ಲ. ಯಾಕಂದರೆ ವಿನಯ್ಗೆ ಮೆಡಿಕೇಷನ್ ಆಯಿತು, ಬೆರಳಿಗೆ ಬ್ಯಾಂಡೇಡ್ ಎಲ್ಲ ಸುತ್ತಿದ್ರು. ಇವ್ರಿಗೆ ಬ್ಯಾಕ್ ಪೈನು ಕಾರ್ತಿಕ್ ಅವರಿಗೆ ಅಂತ ಆಡೋಕ್ಕಾಗಿಲ್ಲ ಅಂತ ಇದು ಮಾಡಿಬಿಟ್ರು. ಅದರಿಂದ ಅವ್ರ ಕಡೆನೂ ಇಬ್ಬರೇ ಆಡಬೇಕಿತ್ತು. ಅದರಲ್ಲಿ ಮೈಕಲ್ಲು ಮತ್ತು ನಮ್ರತಾನ ಆಡಿಸಿ ಪ್ರತಾಪ್ನ ಅವಿನಾಶ್ನ ಕುಣಿಸ್ಬಿಟ್ರು. ಇದರಲ್ಲಿ ನನಗೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಅವಿನಾಶ್ಟು ಅಷ್ಟು ಸೂಪರಾಗಿ ಆಡಿದ್ರು ಟಾಸ್ಕ್. ಅವಿನಾಶ್ಟು ಮತ್ತು ಮೈಕಲ್ ಆಡೋದಿತ್ತು, ಇಲ್ಲ ಅವಿನಾಶು ನಮ್ರತಾ ಅವ್ರು ಆಡ್ಬೋದಿತ್ತು. ಮೈಕಲ್ಗೆ ಇದು ಮಾಡಿದ್ರು, ಅವ್ರು ಅದೇ ಹೇಳಿದ್ರು, ನಾನು ಇಷ್ಟ ಆಡಿನೂ ನನಗೆ ಇದು ಮಾಡಿಬಿಟ್ರಲ್ಲ ಅಂತ ಹೇಳಿದ್ರು. ಅವರು ಹೇಳಿದ್ರಲ್ಲಿ ಒಂದು ನ್ಯಾಯ ಇದೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಬಟ್ಟೆ ಹೋಗಿದ್ರು. ತುಕಾಲಿ ಸಂತೋಷ್ ಅವರು ಇದು ಸೇವ್ ಮಾಡೋಕ್ಕೆ ಹೋದ್ರು. ಅದಕ್ಕೆ ಮುಂಚೆ ಸಾಕಷ್ಟು ಅವರಿಬ್ಬರಿಗೆ ಇದಾಯಿತು ಕಾನ್ವರ್ಸೇಷನ್, ನಾನು ಹೋಗಿತೀನಿ ಅಲ್ಲಿ ಸೇವ್ ಮಾಡೋಕ್ಕೆ ಯಾರು ಹೋಗದೇ ಇಲ್ಲ. ಆಮೇಲೆ ಫೈನಲ್ ತುಕಾಲಿ ಸಂತೋಷ್ ಅವರು ಹೋದರು. ಇದರಲ್ಲಿ ಏನಾಯ್ತು ಅಂದರೆ ಅವರು ಫಸ್ಟು ಮೈಕಲ್ ಅವರು ಸ್ವಲ್ಪ ಅಗ್ರೆಸಿವ್ ಆಡಿದ್ದಾರೆ. ಆಮೇಲೆ ತುಕಾಲಿ ಸಂತೋಷ್ ಅವರು ತುಂಬ ಅಗ್ರೆಸಿವ್ ಆಡೋಕ್ಕೆ ಹೋದರು. ಅವರು ಮೈಕಲ್ ಅವರು ತುಕಾಲಿ ಸಂತೋಷ್ ಎತ್ಕೊಂಡು ಹೋಗೋದು ನಿಲ್ಲಿಸ್ಬಿಟ್ರು. ಇವ್ರು ಏನು ಹಂಗೆ ಎತ್ಕೊಂಡು ಹೋಗ್ತೀವಿ, ಹಂಗೆ ಅಂದ್ಬಿಟ್ಟು ತಳ್ಳು ಅಂತ ತಳ್ತಾಯಿದ್ರು. ಇವ್ರು ತಳ್ಳಿದ್ದಕ್ಕೆ ನೋಡು ನಾನು ತಳ್ಳಕ್ಕೆ. ಆಮೇಲೆ ಇವರು ಮೈಕಲ್ ಅವರು ತಳ್ಳಿದ್ರು, ಈ ಥರ ತಳ್ಳೋದು ಅದು ನನಗೂ ತಳ್ಳಕ್ಕೆ ಬರುತ್ತೆ ಅದು ಅಂತ. ಇವರು ಅದನ್ನು ತುಂಬ ಹೆವಿಯಾಗಿ ಕೋಪ ಬಂದು ತುಕಾಲಿ ಸಂತೋಷ್ ಅವರಿಗೆ ಲಿಟ್ರಲಿ ಪಂಚ್ ಮಾಡಿದ್ರು, ರೈಟ್ ಹ್ಯಾಂಡಲ್ಲಿ ಪಂಚ್ ಮಾಡಿದ್ರು. ಇದ್ರ ಬಗ್ಗೆ ಮೋಸ್ಟ್ಲಿ ಸ್ವೀಪರು 80% ಮಾತಾಡ್ತಾರೆ ಅನಿಸುತ್ತೆ, ನೋಡಬೇಕು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದಾದಮೇಲೆ ಫೈನಲ್ ರೌಂಡಲ್ಲಿ ಸಂಗೀತ ಟೀಮ್ ಅವರು ವಿನ್ ಆದರು. ಅದರಲ್ಲಿ ಸಾಕಷ್ಟು ಡಿಸ್ಕಷನ್ ಆಯಿತು. ನಮ್ಮದು ತುಂಬ ಬಟ್ಟೆಗಳಿದೆ, ಅವ್ರದ್ದು ಕಡಿಮೆ ಬಟ್ಟೆಗಳಿದೆ ಅಂತ. ಅವ್ರು ಸಿರಿ ಅವ್ರು ಹೇಳಿದ್ರು, ಬಟ್ಟೆಗಳು ಕೌಂಟ್ ಬರೋಲ್ಲ, ಯಾರ್ದು ಕೊಳೆ ಚೆನ್ನಾಗಿ ಹೋಗಿದೆ ಅವ್ರದ್ದು ಕೌಂಟ್ ಬರುತ್ತೆ ಅಂತ. ಹಂಗೆ ತೊಗೊಂಡ್ರೆ ಕೌಂಟು ಸಂಗೀತ ಅವ್ರ ಟೀಮದೇ ಚೆನ್ನಾಗಿತ್ತು. ಆಮೇಲೆ ಬಿಗ್ ಬಾಸು ಅನೌನ್ಸ್ ಮಾಡಿದ್ರು ವಿನ್ ಆಯಿತು ಅಂತ. ಅದರಲ್ಲಿ ಯಾವ ಟೀಮಲ್ಲಿ ಯಾರ್ದು ಚೆನ್ನಾಗಿದೆ ಆಟ ಅಂತ ಹೇಳಿದಾಗ ವರ್ತೂರ್ ಸಂತೋಷ್ ಅವ್ರು ಕಂಪೇರ್ ಮಾಡಿದ್ರೆ ನಮ್ರತಾ ಅವ್ರು ಚೆನ್ನಾಗಿ ಆಡಿಲ್ಲ ಅಂತ ಹೇಳಿದಕ್ಕೆ ಅವರು ನಮ್ರತಾ ಅವರು ನನ್ನ ಹೆಸರು ತೊಗೋಬೇಡಿ, ನನ್ನ ಹೆಸರು ಯಾಕೆ ತೊಗೊಳ್ತೀರಾ. ಬಟ್ ಇದರಲ್ಲಿ ಏನಂದರೆ ತಗೊಳ್ದು ಕಂಪೇರ್ ಮಾಡೇ ಮಾಡಬೇಕಾಗತ್ತೆ, ಯಾರು ಚೆನ್ನಾಗಿ ಮಾಡಿದ್ರು ಯಾರು ಚೆನ್ನಾಗಿ ಮಾಡಿಲ್ಲ ಅಂಥವ್ರಿಗೆ 500 ರೂಪೀಸ್ ಕೊಡಬೇಕು ಅಂತ. ಇದರಲ್ಲಿ ಯಾರಿಗೂ ಒಪ್ಪಿಗೆ ಇಲ್ಲ, ಯಾರಿಗೆ ಸಂಗೀತ ಟೀಮ್ಗೆ ಒಪ್ಪಿಗೆ ಇಲ್ಲ, ಈ ಕಡೆ ತನಿಷಾ ಟೀಮ್ಗೆ ಇದು ಒಪ್ಪಿಗೆ ಇಲ್ಲ. ಆಮೇಲೆ ಫೈನಲಾಗಿ ಯಾರ್ದು ಡಿಸ್ಕಷನ್ನು ಫೈನಲಿಗೆ ಇತ್ಯರ್ಥ ಆಗಿಲ್ಲ ಅಂದ್ಬಿಟ್ಟು ಬಿಗ್ ಬಾಸೇ 500 ರೂಪೀಸು ತಗೊಂಡು ನನ್ನ ಇದರಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ರು. ಆಮೇಲೆ ಇದರಲ್ಲಿ ಫೈನಲ್ ರೌಂಡ್ ವಿನ್ ಆದಮೇಲೆ ಟೋಟಲ್ ರೌಂಡ್ಸ್ ಕೌಂಟ್ ಮಾಡಿದ್ರೆ ಸಂಗೀತ ಅವರು ಟೀಮ್ ವಿನ್ ಆಯ್ತಲ್ವಾ. ಅಲ್ಲಿ ಡೀಲಿಂಗ್ ನಡೆಯುತ್ತೆ. ಏನಂತ, ಮೈಕಲ್ ಅವರಿಗೆ 300 ರೂಪೀಸು, ಅವ್ರು ಕೇಳಿ 600, ಫೈನಲಿ ಇಲ್ಲ 300 ಕೊಡ್ತೀನಿ ಅಂತ ಹೇಳಿದ್ರು. ರಿಮೈನಿಂಗ್ ಶೇರ್ ಇವರು ಇಟ್ಕೊಳ್ತಾರೆ, ಯಾಕಂದರೆ ಅವರಿಗೆ ಇದು ಕೊಟ್ರಂತೆ, ಆಡೋದಕ್ಕೆ ಸ್ಪೇಸ್ ಕೊಟ್ರಂತೆ. ಅದಕ್ಕೆ ಅದು ನನಗೆ ಅರ್ಥನೇ ಆಗಿಲ್ಲ. ಕಷ್ಟಪಟ್ಟು ಆಡಿದವರು ಇವ್ರಾಗ ಆಡ್ಬೋದಿತ್ತಲ್ಲ, ಏನಕ್ಕೆ ಸ್ಪೇಸ್ ಕೊಡಬೇಕು, ಅದು ಅರ್ಥ ಆಗಿಲ್ಲ. ಆಮೇಲೆ ಒಬ್ಬೊಬ್ರಿಗೆ ಒಂದೊಂಥರ, ಮೈಕಲ್ ಅವ್ರಿಗೆ ಒಂದು ಸಲ ಥರ ಅಮೌಂಟು, ಇವ್ರಿಗೆ ಅವಿನಾಶ್ಗೆ ಒಂಥರ ಅಮೌಂಟು, ಪ್ರತಾಪ್ ಅವ್ರಿಗೆ ಒಂಥರ. ಪ್ರತಾಪ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೇನೋ ಗೊತ್ತಿಲ್ಲ ಅವ್ರಿಗೆ. ಈ ರೌಂಡ್ಸ್ ಇದು ಇಲ್ಲಿಗೆ ಎಂಡ್ ಆಯಿತು. ಹೋಗು ನಮ್ರತಾ ಅವ್ರು ಅದೇ ಹೇಳ್ತಾಯಿದ್ರು, ಒಳಗಡೆ ಹೋಗ್ಬಿಟ್ಟು ಎಲ್ಲರ ಹತ್ರ ಮಾತಾಡುವಾಗ ಒಬ್ಬೊಬ್ಬರ ಹತ್ರ ಒಂದೊಂದು ಅಮೌಂಟ್ ಕೊಟ್ಟಿದ್ದಾರೆ, ನನಗೆ ತುಂಬ ಕಡಿಮೆ ಕೊಟ್ಟರು ಅಮೌಂಟು ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಆ ಟಾಸ್ಕ್ ಅಲ್ಲಿಗೆ ಎಂಡ್ ಮಾಡಿದ್ರು, ಎಪಿಸೋಡೂ ಎಂಡ್ ಆಯಿತು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ,
ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ಬಾಯ್ ಆಲ್.